ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋ ಮಾಹಿತಿ ಬಂದ್ಬಿಟ್ಟು, ಫ್ರೆಂಡ್ಸ್, ಪ್ರತಿಯೊಬ್ರು ಕೂಡ ನೀವು ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಗಳನ್ನ ಯೂಸ್ ಮಾಡ್ತೀರಾ. ಇವಾಗ IPL ಸ್ಟಾರ್ಟ್ ಆಯ್ತು ಅಂದ್ರೆ ಜಿಯೋ ಹಾಟ್‌ಸ್ಟಾರ್ ಮತ್ತೆ ಕೆಲವೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳು, ಮತ್ತೆ ನೀವು ಇದಲ್ದೇನೆ ನೀವು ಸಣ್ಣ ಪುಟ್ಟ ಮೂವಿ ನೋಡೋದಕ್ಕೆ, ವೆಬ್ ಸೀರೀಸ್ ನೋಡೋದಕ್ಕೆ ಕೆಲವೊಂದು ಅಪ್ಲಿಕೇಶನ್ಸ್ ಗಳನ್ನ ಬಳಸ್ತೀರಾ. ಮತ್ತೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ತಗೊಳ್ಬಹುದು, ಓಕೆನಾ. ಮತ್ತೆ ನೀವೇ ಯಾವ್ದಾದ್ರು ಒಂದು ಏನೋ ಒಂದು ಯಾವ್ದಾದ್ರು ಒಂದು ಗ್ಯಾಜೆಟ್ಸ್ ಗಳನ್ನ ಬೈ ಮಾಡಿದಾಗ ಕೆಲವೊಂದು ಸಮಯ ನಿಮ್ಮ ಅಕೌಂಟ್ ನಲ್ಲಿ ನಿಮ್ಗೆ ಹೇಳ್ದೇನೆ ಕೇಳ್ದೇನೆ ಒಂದ್ಸಲ ಅಮೌಂಟ್ ಕಟ್ ಆಗುವಂತದ್ದು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಬಟ್ ನಿಮ್ಗೆ ಗೊತ್ತಾಗೋದಿಲ್ಲ, ಅದು ಬ್ಯಾಂಕ್ ಅವ್ರು ಕಟ್ ಮಾಡ್ಕೊಂಡಿರ್ತಾರೆ ಅಂತ ನೀವು ತಿಳ್ಕೊಂಡಿರ್ತೀರಾ, ಅಥವಾ ಯಾವ್ದಾದ್ರು ಒಂದು ನಂದೇ ಒಂದು EMI ಯಾವ್ದಾದ್ರು ಮೈನಸ್ ಬ್ಯಾಲೆನ್ಸ್ ಆಗಿದ್ರೆ ಅದು ಕಟ್ ಆಗಿರುತ್ತೆ ಅಂತ ನೀವು ತಿಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ. ಬಟ್ ಅದು ಒಂದಿನ 2 ದಿನ ಅಲ್ಲ, ಇಷ್ಟು ವರ್ಷಕ್ಕೆ ಅಂತ ಫಿಕ್ಸ್ ಆಗಿರುತ್ತೆ, ಓಕೆನಾ. ಅದು ನೀವೇ ಒಂದ್ಸಲ ಕೊಟ್ಕೊಂಡಿರ್ತೀರಾ. ಇವಾಗ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಲೋನ್ ತಗೊಳ್ತೀರಾ ಅಂತ ತಿಳ್ಕೊಳ್ಳಿ, ಓಕೆನಾ. ಸುಮಾರು ಅಪ್ಲಿಕೇಶನ್ಸ್ ಗಳಿದೆ. ಅದ್ರಲ್ಲಿ ನೀವು ಒಂದ್ಸಲ ಅಪ್ಲಿಕೇಶನ್ ಅಲ್ಲಿ ಅಮೌಂಟ್ ಏನು ತಗೊಳ್ತೀರಾ, ಲೋನ್ ತಗೊಂಡಾಗ ಅಲ್ಲಿ ಹಾರ್ಡ್ ಟು ಪೇ ಅಂತ ಆಪ್ಷನ್ ಇರುತ್ತೆ. ಯಾವುದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳು ಏನಿರುತ್ತೆ, ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂದ್ರೆ, ಈಗ ರೀಸೆಂಟ್ ಆಗಿ ಟ್ರೆಂಡ್ ಅಲ್ಲಿ ಇರುತ್ತೆ, ಓಕೆನಾ. ಕೆಲವೊಂದು ಆಡ್ಸ್ ಗಳಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ ಅಪ್ಲಿಕೇಶನ್ ಅಂತ. ಈ ಫ್ರೆಂಡ್ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಕೆಲವೊಂದು ಫಸ್ಟ್ ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಅಮೌಂಟ್ ಪೇ ಮಾಡೋದಕ್ಕೆ ಕೇಳುತ್ತೆ, ಓಕೆನಾ. ₹2 ₹1 ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ಬೇಕು, ಹೊಸ ಫ್ರೆಂಡ್ಸ್ ನ ನೀವು ಫ್ರೆಂಡ್ ಮಾಡ್ಕೋಬೇಕು ಅಂದಾಗ ₹1 ₹2 ಅಥವಾ ₹9 ಕೇಳುತ್ತೆ ಸಮಥಿಂಗ್. ಅದನ್ನ ನೀವು ಪೇ ಮಾಡ್ತೀರಾ. ಆ ಪೇ ಮಾಡಿದಾಗ ಫೋನ್ ಪೇ ವ್ಯಾಲೆಟ್ ಗೆ ಮರ್ಜ್ ಆಗಿರುತ್ತಲ್ಲ, ನೀವು ಅಮೌಂಟ್ ನ ನೀವು ಫೋನ್ ಪೇ ಹೋಗಿ ಅಲ್ಲಿ ಪೇ ಮಾಡ್ತೀರಾ, ಓಕೆನಾ. ಆ ಟೈಮ್ ಅಲ್ಲಿ ಪೇ ಮಾಡಿದಾಗ ನೀವು ಜಸ್ಟ್ ₹9 ಪೇ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಅದು ಮಂತ್ಲಿ ಕರೆಕ್ಟ್ ಆಗಿ ಅಥವಾ ವೀಕ್ಲಿ ಕರೆಕ್ಟ್ ಆಗಿ ಸಮ್ ಟೈಮ್ ನೀವು ಕೇಳ್ದೇನೆ ಆಟೋಮೆಟಿಕ್ ಆಗಿ ಪೇ ಆಗ್ತಾ ಇರುತ್ತೆ, ಓಕೆನಾ. ಅದು ನೀವೇ ಕೊಟ್ಕೊಂಡಿರ್ತೀರಾ, ಬಟ್ ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನ ಫೋನ್ ಪೇ ಒಂದು ಸೆಟ್ಟಿಂಗ್ ಅಲ್ಲಿ ಹೋಗಿ ನೀವು ಆಫ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಮಯ ಫೋನ್ ಪೇ ನಲ್ಲಿ ಹೋಗಿ ನೀವು ಅದನ್ನ ನೀವು ಇನ್ಆಕ್ಟಿವೇಟ್ ಮಾಡಿ, ಡಿಆಕ್ಟಿವೇಟ್ ಮಾಡಿ, ಡಿಲೀಟ್ ಮಾಡೋದು ಕೂಡ ಡಿಲೀಟ್ ಆಗಲ್ಲ. ಯಾಕೆಂತಂದ್ರೆ ನೀವು ಕೆಲವೊಂದು ಟೈಮ್ ನಿಮ್ಮ ಒಂದು ಅಪ್ಲಿಕೇಶನ್ಸ್ ಗಳು ಏನಿರುತ್ತೆ, ಇವಾಗ ಎಕ್ಸಾಂಪಲ್ ಹೇಳಿದ್ನಲ್ಲ, ಫ್ರೆಂಡ್ ಅಪ್ಲಿಕೇಶನ್ ಅಲ್ಲಿ ಹೋಗಿ ಅದನ್ನ ನೀವು ಡಿಆಕ್ಟಿವೇಟ್ ಮಾಡಿ, ಆಮೇಲೆ ಫೋನ್ ಪೇ ನಲ್ಲಿ ಹೋಗಿ ಅದನ್ನ ಹಾರ್ಡ್ ಪೇ ಸೆಲೆಕ್ಟ್ ಮಾಡ್ಕೊಂಡು ಡಿಆಕ್ಟಿವೇಟ್ ಮಾಡ್ಬೇಕಾಗುತ್ತೆ, ಓಕೆನಾ. ಅವಾಗ ನೀವು ಅದನ್ನ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಅಕೌಂಟ್ ನಲ್ಲಿ ನಿಮ್ಗೆ ಗೊತ್ತಿಲ್ದಂಗೆ ಅಮೌಂಟ್ ಕಟ್ ಆಗುವಂತದನ್ನ ತಡೆಬಹುದು, ಓಕೆನಾ. ಅದ್ ಯಾವ ತರ ಮಾಡುದು ಅಂತ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಇಂಟ್ರೆಸ್ಟ್ ಆಗಿದೆ, ಓಕೆನಾ. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಯ್ತು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ತುಂಬಾ ಜನ ಈ ರೀತಿ ಇರುತ್ತೆ, ಓಕೆನಾ. ಜಿಯೋ ಸ್ಟಾರ್ ಆಗಿರ್ಬೋದು, ಜಿಯೋ ಸಿನಿಮಾ, ಕೆಲವು ಸುಮಾರು ಅಪ್ಲಿಕೇಶನ್ಸ್ ಗಳಿಗೆ ಅದು ಹಾರ್ಡ್ ಟು ಪೇ ಸೆಲೆಕ್ಟ್ ಆಗಿರುತ್ತೆ. ನೀವು ಕೂಡ ಅದನ್ನ ಡಿಆಕ್ಟಿವೇಟ್ ಮಾಡ್ಕೋಬಹುದು. ಯಾವ ರೀತಿ ಮಾಡೋದಂತ ಈ ಒಂದು ತೋರ್ಸ್ಕೊಡ್ತಾ ಹೋಗ್ತೀನಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಆಗಿರಬೇಕು ವಿಡಿಯೋನ ನೋಡ್ಕೊಬರೋಣ. ಇವಾಗ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಇದೆ, ಇದು ಕೂಡ ಆಡ್ ಟು ಪೇ ಅಲ್ಲಿ ಆಕ್ಟಿವೇಟ್ ಆಗಿದೆ. ಇದನ್ನ ಯಾವ ರೀತಿ ಪಾಸ್ ಮಾಡೋದು ಅಂತ ನೀವು ನೋಡ್ಕೋಬಹುದು. ಮೊದಲನೇದನ್ನ ಸೆಲೆಕ್ಟ್ ಮಾಡ್ಕೊಂಡು ಪಾಸ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಒಂದು UPI ಪಿನ್ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಆಡ್ ಟು ಪೇ ಪಾಸ್ ಇಡೋದು ಆಕ್ಟಿವೇಟ್ ನೋಡಿ, ಇದು ಡಿಆಕ್ಟಿವೇಟ್ ಆಗುತ್ತೆ, ಓಕೆನಾ. ಇಲ್ಲಿ ಡಿಲೀಟ್ ಆಡ್ ಟು ಪೇನ ಕೊಟ್ಟರೆ ನೀವು ಆಟೋಮೆಟಿಕ್ ಆಗಿ ಡಿಲೀಟ್ ಅನ್ನುವಂಥದ್ದು ಆಗುತ್ತೆ. ನೋಡ್ಕೋತಾ ಇರ್ಬೋದು. ಸೆಲೆಕ್ಟ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಆಡ್ ಟು ಪೇ ಡಿಲೀಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಡಿಲೀಟ್ ಆಗಲಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.